ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇಂದ್ರಿಯಗಳನ್ನು, ಮನಸ್ಸನ್ನು, ಶರೀರವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡವನು ತನಗೆ ತಾನೇ ಮಿತ್ರನಾಗುತ್ತಾನೆ. ಹಾಗೆ ಇಲ್ಲದವನು ತನಗೆ ತಾನೇ ಶತ್ರುವಿನಂತಾಗಿ ಬದುಕು ದುಃಖ ಭಜನ ಮಾಡಿಕೊಳ್ಳುತ್ತಾನೆ. ಮನಸ್ಸನ್ನು ಗೆದ್ದವನಿಗೆ ಸಮಸ್ತ ಪ್ರಕೃತಿ ವಶವಾಗುತ್ತದೆ, ಸವೇರೇಂದ್ರಿಯಗಳು ವಶವಾಗುತ್ತವೆ. ಶೀತೋಷ್ಣಗಳನ್ನು, ಸುಖ ದುಃಖಗಳನ್ನು, ಮಾನ ಅಪಮಾನಗಳನ್ನು, ಹೊಗಳಿಕೆ ತೆಗಳಿಕೆಗಳನ್ನು ಸಮದೃಷ್ಟಿಯಿಂದ ಸ್ವೀಕರಿಸುತ್ತಾ ನಿಶ್ಚಲ ಬುದ್ಧಿಯಿಂದ ಮನಸ್ಸು ಸ್ವಾಧೀನ ಮಾಡಿಕೊಂಡಿರುವ ಮನುಷ್ಯನಲ್ಲಿ ದೇವರು ಇರುತ್ತಾನೆ. ಪರಮಾತ್ಮ ಪ್ರಾಪ್ತಿ ಎನ್ನುತ್ತಾರೆ. ಇದನ್ನೇ ಪರಮಾತ್ಮ ಪ್ರಾಪ್ತಿಯನ್ನು ಪಡೆದ ಮನುಷ್ಯನ ಮನಸ್ಸು ಜ್ಞಾನ ಭಂಡಾರವಾಗಿರುತ್ತದೆ. ಇಂಥ ಮನುಷ್ಯನು ವಿಜಿತೇಂದ್ರಿಯನಾಗಿರುತ್ತಾನೆ. ಬಂಗಾರವನ್ನು ಸಹ ಮಣ್ಣಿನ ಸಮಾನವಾಗಿ ನೋಡುತ್ತಾನೆ. ಧನ ಕನಕ ವಸ್ತು ವಾಹನಗಳಿಗೆ ಆಸೆ ಪಡುವುದಿಲ್ಲ. ಉತ್ತಮ ಜನರನ್ನು, ಮಿತ್ರ ಜನರನ್ನು, ಶತ್ರು ಜನರನ್ನು, ಮಧ್ಯಸ್ಥ ಜನರನ್ನು, ಬಂಧು ಜನರನ್ನು, ಅಧಿಕಾರ ಜನರನ್ನು, ಪಾಮರ ಜನರನ್ನು, ಪಾಪಾತ್ಮರನ್ನು, ಧರ್ಮಾತ್ಮರನ್ನು ಒಂದೇ ರೀತಿಯಲ್ಲಿ ಕಾಣುತ್ತಾನೆ. ಶರೀರವನ್ನು, ಮನಸ್ಸನ್ನು, ಇಂದ್ರಿಯಗಳನ್ನು ಸ್ವಾಧೀನ ಮಾಡಿಕೊಂಡು ಆಶರಹಿತನಾಗಿದ್ದ ಯೋಗ ಸಾಧಕನು ಯಾರು ಇಲ್ಲದ ಏಕಾಂತ ಸ್ಥಳದಲ್ಲಿ ಕುಳಿತು ಮನಸ್ಸನ್ನು ಪರಮಾತ್ಮನಲ್ಲಿ ಮಗ್ನ ಮಾಡಬೇಕು. ಪರಿಶುಭ್ರವಾದ ಪ್ರದೇಶದಲ್ಲಿ ದರ್ಬೆಗಳನ್ನು ಹಾಸಿ ಅದರ ಮೇಲೆ ಜಿಂಕೆಯ ಚರ್ಮವನ್ನು ಹಾಸಬೇಕು. ಅತಿ ಎತ್ತರವಿರದ ಮತ್ತು ತಗ್ಗು ಆಗಿರದಂತ ಪ್ರದೇಶದಲ್ಲಿ ಸ್ಥಿರ ಸ್ಥಾನವನ್ನು ಮಾಡಿಕೊಳ್ಳಬೇಕು. ಅಂಥ ಪ್ರದೇಶದಲ್ಲಿಯೇ ಕುಳಿತು ಏಕಾಂತ ಚಿತ್ತದಿಂದ ಅನ್ಯಾಲೋಚನೆ ಇಲ್ಲದೆ ಅಂತಃಕರಣ ಶುದ್ಧಿಯಿಂದ ಧ್ಯಾನ ಮಾಡಬೇಕು. ಶರೀರವನ್ನು, ಕುತ್ತಿಗೆಯನ್ನು, ಶಿರಸ್ಸನ್ನು ನಿಶ್ಚಲವಾಗಿ ನೆಟ್ಟಗೆ ಮಾಡಿಕೊಂಡು ದೃಷ್ಟಿಯನ್ನು ಆ ಕಡೆಗೆ ಈ ಕಡೆಗೆ ತಿರುಗಿಸದೆ ನಾಸಿಕಾಗ್ರದ ಭಾಗದಲ್ಲಿ ನಿಲ್ಲಿಸಬೇಕು. ಧ್ಯಾನ ಸಮಯದಲ್ಲಿ ಪ್ರಶಾಂತ ಮನಸ್ಸಿನಿಂದ ಇರಬೇಕು. ಭಯಾಂದೋಳನೆಗಳಿರಬಾರದು. ಬ್ರಹ್ಮಚಾರ್ಯವನ್ನು ಪಾಲಿಸಬೇಕು. ಮನೋ ನಿಗ್ರಹದಿಂದ ದೈವ ಪಾರಾಯಣ ಚಿತ್ತನಾಗಿರಬೇಕು. ಮನೋನಿಗ್ರಹಶಾಲಿಯಾದ ಸಾಧಕಯೋಗಿ ಪರಮಾತ್ಮನಾದ ನನ್ನನ್ನೇ ಧ್ಯಾನಿಸುತ್ತಾ ನನ್ನನ್ನೇ ಮನಸ್ಸಿನಲ್ಲಿ ನಿಲ್ಲಿಸಿದರೆ ಪರಮಾನಂದದ ಶಿಖರಾಗ್ರವನ್ನು ತಲುಪುತ್ತಾನೆ ಎಂದನು ಪರಮಾತ್ಮನಾದ ಶ್ರೀಕೃಷ್ಣನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.